ಸಿದ್ದು ಕಾರ್ಯಕ್ರಮಕ್ಕೆ ಚಕ್ಕರ್, ಪ್ರತ್ಯೇಕ ಮೀಟಿಂಗ್ಗೆ ಹಾಜರ್. ಮಂತ್ರಿ ಸ್ಥಾನ ಸಿಗದೆ ಬಂಡೆದ್ದಿರುವಂತಹ ಸಿದ್ದರಾಮಯ್ಯ ಆಪ್ತರು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕೆ ಸಿದ್ದರಾಮಯ್ಯ ಆಪ್ತರು ಬಂಡೆದ್ದಿದ್ದಾರೆ. ಸಿದ್ದರಾಮಯ್ಯ ಮೀಟಿಂಗ್ಗೆ ಚಕ್ಕರ್, ಪ್ರತ್ಯೇಕ ಮೀಟಿಂಗ್ಗೆ ಹಾಜರು. ಮೈಸೂರಿನಲ್ಲಿ ಗೌಪ್ಯ ಸಭೆ ನಡೆಸಿದಂತಹ ಶಾಸಕರು ಸಂಚಲನ ಮೂಡಿಸಿದ ಮಹದೇವಪ್ಪ, ಸೇಠ್, ವೆಂಕಟೇಶ್ ಸಭೆ. ಸಿದ್ದರಾಮಯ್ಯ ವಿರುದ್ಧವೇ ಮುನಿಸಿಕೊಂಡ್ರ ಪರಮಾಪ್ತರು. ಭಿನ್ನ ಮತದ ಹೊಗೆ ಎಬ್ಬಿಸಿದ ಸಿದ್ದು ಆಪ್ತರ ಪ್ರತ್ಯೇಕ ಸಭೆ. ಸಿದ್ದು ಕಾರ್ಯಕ್ರಮಕ್ಕೆ ಚಕ್ಕರ್, ಪ್ರತ್ಯೇಕ ಮೀಟಿಂಗ್ಗೆ ಹಾಜರನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಸಿದ್ದರಾಮಯ್ಯ ಆಪ್ತರ ನಡೆ ಈಗಾಗಲೇ ಹಾಗೆ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಆಪ್ತರು ಅಂತ ಹೇಳಿಸ್ಕೊಂಡವ್ರು ಅಂದ್ರೆ ಈ ಬಾರಿ ಏನು ಸಿದ್ದರಾಮಯ್ಯ ಅವರ ಒಂದು ಮೌನ ಇದೆಯಲ್ಲ, ಈ ಮೌನ ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಸಿದ್ದರಾಮಯ್ಯ ಯಾವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರಿಂದ ದೂರ ಸರಿದಿದ್ದಾರ, ಅಥವಾ ಸಿದ್ದರಾಮಯ್ಯ ಅವರನ್ನ ಆಪ್ತರು ದೂರ ಸರಿಸ್ತಾ ಇದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಈಗಾಗಲೇ ನೋಡಿ, ಒಂದ್ ಕಡೆ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ನಮ್ಮ ಬಗ್ಗೆ ಲಾಭಿ ಮಾಡ್ತಾರೆ, ಹೈಕಮಾಂಡ್ಗೆ ತಿಳಿಸ್ತಾರೆ, ಹೀಗಾಗಿ ಸಚಿವಗಿರಿ ಗಿಟ್ಟಿಸ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟೋ ಜನ ಕಾಯ್ತಾ ಇದ್ರು. ಬಟ್ ಅದು ನಿರಾಸೆ ಆಗಿದೆ. ಮೈಸೂರು ರಾಜಕಾರಣದಲ್ಲಿ ಮಹಾ ಸಂಚಲನ ಮೂಡಿಸ್ತಾ ಇದೆ. ತ್ರಿಮೂರ್ತಿಗಳ ರಹಸ್ಯ ಸಭೆಗೆ ದಿಢೀರ್ ಸಿದ್ದು ಪುತ್ರ ಎಂಟ್ರಿಯನ್ನು ಹಾಕಿದ್ದಾರೆ. ಅಸಮಾಧಾನಿತರ ಜೊತೆ ಮಾತುಕತೆ ನಡೆಸಿದಂತಹ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಮಹದೇವಪ್ಪ, ಕೆ ವೆಂಕಟೇಶ್, ತನ್ವೀರ್ ಸೇಠ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಸರಗೊಂಡಿರುವ ತ್ರಿಮೂರ್ತಿಗಳು ಈ ಹಿನ್ನೆಲೆ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಗಂಭೀರ ಚರ್ಚೆ. ತೀವ್ರ ಕುತೂಹಲ ಮೂಡಿಸಿದಂತಹ ಸಿದ್ದು ಪುತ್ರ ಡಾಕ್ಟರ್ ಯತೀಂದ್ರ ಭೇಟಿ. ಮೂವರು ಹಿರಿಯ ನಾಯಕರ ಸಭೆ ಬಗ್ಗೆ ನನಗೆ ಗೊತ್ತಿಲ್ಲ, ಈ ಬಗ್ಗೆ ಅವರನ್ನ ಕೇಳಲು ಹೋಗಿಲ್ಲ. ಯತೀಂದ್ರ ಸ್ಪಷ್ಟನೆ ಇದೆ. ಉಸ್ತುವಾರಿ ಸಚಿವ ಆದ ಮೇಲೆ ಮೂವರನ್ನ ಭೇಟಿ ಮಾಡಬೇಕಿತ್ತು. ಇವತ್ತು ಸಮಯ ಕೇಳಿದ್ದೆ, ಎಲ್ಲರೂ ಒಟ್ಟಿಗೆ ಇದ್ದೇವೆ, ಬನ್ನಿ ಅಂದ್ರು. ಹೋಗಿ ಭೇಟಿ ಮಾಡಿದೆ. ನನ್ನ ಮುಂದೆ ಅವರು ಯಾವ ಅಸಮಾಧಾನವನ್ನ ತೋರಿಸಿಲ್ಲ ಅಂತ ಯತೀಂದ್ರ ಮಾತು. ನನಗೂ ಎಲ್ಲರೂ ಕೂಡ ಸಹಕಾರ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಮೂವರು ಹಿರಿಯರು, ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ನನಗೆ ಖುಷಿ, ಆದ್ರೆ ಹೈಕಮಾಂಡ್ ಬೇರೆಯೇ ನಿರ್ಧಾರ ಮಾಡಿದೆ ಎಂದ ಯತೀಂದ್ರ. ಅವನ ಔಪಚಾರಿಕ ಜಸ್ಟ್ ಕರ್ಟಸಿ ಕಾಲಿಂಗು, ಔಪಚಾರಿಕ ಭೇಟಿ ಅಷ್ಟೇ. ಯಾಕೆಂತಂದರೆ ನನಗೆ ಹಿಂದೆ ಎರಡೂ ಉಸ್ತುವಾರಿಗಳು ಕೊಟ್ಟಿದ್ದರು, ಆದರೆ ಅಲ್ಟಿಮೇಟ್ಲಿ ಯಾವುದು ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಈಗ ಅಲ್ಲಿ ಚಾಮರಾಜನಗರಕ್ಕೆ ಜಿಲ್ಲೆಗೆ ಪುಟ್ಟರಂಗ ಶೆಟ್ಟರಿಗೆ ಉಸ್ತುವಾರಿ ಕೊಟ್ಟಮೇಲೆ ಮೈಸೂರೇ ಉಸ್ತುವಾರಿ ಆಗಿದೆ ಅಂತ ಹೇಳಿ ಕ್ಲಾರಿಟಿ ಬಂದಿದೆ. ಹಾಗಾಗಿ ಉಸ್ತುವಾರಿ ಮಂತ್ರಿ ಆದಮೇಲೆ ನಮ್ಮ ಜಿಲ್ಲೆಯಲ್ಲಿರುವಂಥ ಅತ್ಯಂತ ಹಿರಿಯ ನಾಯಕರುಗಳು ಅಂತಂದರೆ ಮಹದೇವಪ್ಪ ಸರ್ ಅವರು, ವೆಂಕಟೇಶಣ್ಣವರು, ತನ್ವೀರ್ ಸೇಠ್ ಅವರು. ಹಾಗಾಗಿ ಉಸ್ತುವಾರಿ ಕೊಟ್ಟ ಮೇಲೆ ಅವ್ರನ್ನ ಔಪಚಾರಿಕವಾಗಿ ಭೇಟಿ ಮಾಡಿದ್ದ ಅಷ್ಟೇ. ಅಲ್ಲ, ಇವತ್ತು ಅವ್ರು ಬೆಳಿಗ್ಗೆಯಿಂದ ಸಭೆಯಲ್ಲಿದ್ದಾರೆ, ಮೂರು ಒಟ್ಟಿಗೆ ಸಭೆ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ವಿಚಾರ ಇಲ್ಲ, ನನಗೆ ಗೊತ್ತಿಲ್ಲ ಅವ್ರು ಸಭೆ ಏನಕ್ಕೆ ಮಾಡಿದ್ದಾರೆ ಅಂತ. ಸಭೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಅವ್ರ ಮನೇಲೇ ಭೇಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ, ಆದರೆ ಇಲ್ಲೇ ಇದೀವಿ ಬನ್ನಿ ಅಂತ ಹೇಳಿದಕ್ಕೆ ಇಲ್ಲ ಎಲ್ಲರೂ ಒಟ್ಟಿಗೆ ಭೇಟಿ ಮಾಡಿದೆ. ಏನು ಮಾತಾಡಿದ್ರೆ ಅಫ್ಕೋರ್ಸ್ ನಾವು ಮಾತಾಡಿದ್ವಿ, ಜಿಲ್ಲೆ ವಿಚಾರವಾಗಿ ಮಾತಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಮೇಲೆ ಅವ್ರ ಮಾರ್ಗದರ್ಶನ ಬೇಕು, ಮತ್ತು ಜಿಲ್ಲೆನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಮೈಸೂರು ನಗರನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಆ ರೀತಿಯಾಗಿ ವಿಚಾರ ಮಾಡಿದ್ವಿ. ಅದರಿಂದ ಅಲ್ಲದೆ ಪಕ್ಷ ವಿಚಾರಗಳು ಕೂಡ ಮಾತಾಡಿದ್ದೀವಿ.